ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತು ರಕ್ಷಾಬಂಧನ ವ್ಲಾಗ್. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ವ್ಲಾಗ್ಗೆ, ಯಾಕಂದರೆ ನನಗೆ ನಿನ್ನೆ ಮೊನ್ನೆ ವಿಡಿಯೋದಲ್ಲೆಲ್ಲ ತುಂಬ ಜನ ವಿಶ್ ಮಾಡಿದ್ರಿ, ಹಾಗೆ ಕಾಮೆಂಟ್ ಮಾಡಿದ್ರಿ ರಕ್ಷಾಬಂಧನದ್ದು ವಿಡಿಯೋ ಆಗ್ತೀರಾ ಅಂತ ಅಂದ್ಬಿಟ್ಟು. ಸೊ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ನಾನಂತೂ ರೆಡಿ ಆಗಿದ್ದೀನಿ. ನನ್ನ ತಮ್ಮನೂ ರೆಡಿ ಆಗ್ತಾ ಇದ್ದಾನೆ, ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಅವ್ನು ಫ್ರೀ ಮಾಡಿಕೊಂಡು ಇವತ್ತು ಮನೆಯಲ್ಲೇ ಇದ್ದ, ನಿನ್ನೆ ಹಬ್ಬ ಇತ್ತು. ಸೊ ಇವತ್ತು ಫ್ರೀ ಮಾಡ್ಕೊಂಡು ಮನೆಯಲ್ಲೇ ಇದ್ದಾನೆ. ಆ್ಯಂಡ್ ಬುಜ್ಜಿ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾನೆ. ಏನಕ್ಕೆ ಅಂತಂದರೆ ಅವ್ನು ನನಗೆ ರಕ್ಷಾಬಂಧನ್ಗೆ ರಾಖಿ ಕಟ್ಟೋದಕ್ಕೆ ಯಾರೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದ. ಬಿಕಾಸ್ ಲಾಸ್ಟ್ ಟೈಮ್ದು ವಿಡಿಯೋ ನೋಡಿರ್ತೀರ, ನಮ್ಮ ಚಿಕ್ಕಮ್ಮನ ಮಗಳು ಬಂದಿದ್ಲು, ಅವಳ ಕೈಲಿ ರಾಖಿ ಕಟ್ಸಿದ್ವಿ. ಬಟ್ ಈ ಟೈಮು ಅವಳು ಬರೋಕ್ಕಾಗಿಲ್ಲ. ಅವ್ನು ಅಳ್ತಾ ಇದ್ದಾನೆ, ನಂಗೆ ರಾಖಿ ಕಟ್ಟೋರೆ ಯಾರೂ ಇಲ್ಲಮ್ಮ ಅಂದ್ಬಿಟ್ಟು. ಮಮ್ಮಿ ಹತ್ರ ಕಟ್ಸ್ಕೊತೀನಿ ಅಂದ್ಬಿಟ್ಟು ಫೀಲ್ ಮಾಡ್ಕೋತಾ ಇದ್ದ. ಸೊ ಅವನಿಗೂ ಏನು ಮಾಡೋದ ಅಂತ ಡಿಸೈಡ್ ಮಾಡೋಣ, ಯಾರ ಹತ್ರ ರಾಖಿ ಕಟ್ಸೋದು, ಇಲ್ಲ ಅಲ್ಲಿಂದನೇ ಕರ್ಸೋದ, ಇಲ್ಲ ಇವನು ಅಲ್ಲಿಗೆ ಕಳ್ಸೋದ ಅನ್ನೋದು ಗೊತ್ತಿಲ್ಲ. ಬಟ್ ನೋಡೋಣ. ಇವಾಗ ರಕ್ಷಾಬಂಧನದ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿ, ಹೆಂಗಿರುತ್ತೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ನಾನು ವೇರ್ ಮಾಡಿರೋ ಸ್ಯಾರಿ ಇದು ಒಂದು ವೈಟ್ ಕಲರ್ ವೈಟ್ ಸ್ಯಾರಿ, ವೈಟ್ ಗೋಲ್ಡ್ ಮತ್ತು ಗೋಲ್ಡ್ ಅಂದರೆ ಒಂಥರ ಶಿಮ್ಮರಿ ಥರ ತೋರಿಸ್ತೀನಿ. ಇದು ಫುಲ್ ಈ ಥರ ಬಾರ್ಡರ್ ಶಿಮ್ಮರಿ ಇದೆ, ಮತ್ತು ಮಧ್ಯ ಒಂದೊಂದು ಶಿಮ್ಮರಿ ಟೈಪ್ ಇದೆ. ಬಟ್ ಇದು ಪ್ಲೇನ್ ಅಂತ ಅನ್ಸಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಮಮ್ಮಿ? ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಸ್ಯಾರಿಗೆ ಕಾಂಟ್ರಾಸ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣೋದು. ನಾನು ಬ್ಲ್ಯಾಕ್ ವೇರ್ ಮಾಡಿದ್ದೀನಿ. ಇದು ಸ್ಲೀವ್ಲೆಸ್, ಆನ್ಲೈನಲ್ಲಿ ಬೈ ಮಾಡಿದ್ದು. ತೋರಿಸ್ತೀನಿ ಬ್ಯಾಕ್ ಸೈಡು. ತುಂಬಾ ಚೆನ್ನಾಗಿದೆ. ಇದು ನಾನೇ ಬುಕ್ ಮಾಡಿದ್ದೆ. ನಾನು ಬೈ ಮಾಡಿದ್ದಲ್ಲ, ನಾನು ಶೈಲಿಗೆ ಹೇಳ್ತಿದ್ದೆ ಈ ಥರ ಬ್ಲೌಸ್ ತರಿಸ್ಕೊಡಿ ಅಂದ್ರೆ ತರಿಸ್ತಿರ್ಲಿಲ್ಲ ಅಂದ್ರೂ ನಾನೇ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಆದ್ರೆ ಈ ಟೈಮಲ್ಲಿ ಅದು ಸ್ವಲ್ಪ ಫ್ರೀ ಬೇಕಲ್ಲ ಅಂತ ಹೇಳ್ಬಿಟ್ಟು ತರಿಸಿದ್ದು. ಚೆನ್ನಾಗಿದೆ, ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ, ಫ್ಯಾಬ್ರಿಕ್ಕು, ಮತ್ತು ಏನು ಫಿಟ್ಟಿಂಗ್ ಪರ್ಫೆಕ್ಟ್ ಸೈಜ್ ಬಂದಿದೆ ನನಗೆ. ನಾನು 34 ಬುಕ್ ಮಾಡಿದ್ದು. 34 ಸೈಜು. ಸ್ವಲ್ಪ ಇವಾಗ ಫ್ರೀ ಆಗಿದೆ, ಆಮೇಲೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಬಟ್ ಲುಕಿಂಗ್ ವೈಸ್ ಆಗಿರ್ಬೋದು ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ವೇರ್ ಮಾಡಿದೆ. ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಬ್ಲೌಸ್ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಶುರು ಮಾಡಿದ್ದಾಗಿದೆ, ಕಂಟಿನ್ಯೂ ಮಾಡೋಣ ವಿಡಿಯೋನ. ನಾನಿವಾಗ ಪ್ಲೇಟ್ಗೆ ಎಲ್ಲನೂ ಅರೇಂಜ್ ಮಾಡ್ಕೋತಾ ಇದ್ದೆ. ಅಂದರೆ ನಮ್ಮ ಕಡೆ ರಕ್ಷಾಬಂಧನ ಅಂದರೆ ಆರತಿ ಮಾಡಿ ಅರಿಶಿನ ಕುಂಕುಮ ಇಟ್ಟು ರಾಖಿ ಕಟ್ಟೋದು, ಅದು ತುಂಬಾ ಸ್ಪೆಷಲ್ಲು ಅಲ್ವಾ? ಏನೋ ಒಂಥರ ಖುಷಿ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡೋದಕ್ಕೆ. ಅಂದರೆ ಅನಿಸುತ್ತೆ ಅಕ್ಕ ತಮ್ಮ ಅಣ್ಣ ತಂಗಿ ಇರಬೇಕು ಲೈಫಲ್ಲಿ. ಏನೋ ಕಷ್ಟನೋ ಸುಖನೋ ಲೈಫ್ ಲಾಂಗ್ ನಾವಿದ್ದೀವಿ ಅಂತ ನಮಗೆ ಸ್ಟ್ರಾಂಗಾಗಿ ಹೇಳೋದಕ್ಕೆ ಒಬ್ರು ಇರಬೇಕು. ಗಂಡ ಇರಲಿ, ಅಪ್ಪ ಅಮ್ಮ ಇರಲಿ, ಅದು ಒಂದು ಸೆಕೆಂಡರಿ. ಆದರೆ ಅಣ್ಣ ತಮ್ಮ ಇದ್ದರೆ ಏನೋ ಒಂಥರ ಬ್ಯಾಕ್ ಬೋನ್ ಥರ, ನಮಗೆ ಸಪೋರ್ಟಿವ್ ಸಿಸ್ಟಮ್ ಥರ ಇರ್ತಾರೆ. ಹಾಗಾಗಿ ಇರಬೇಕು. ಇಬ್ಬರು ಮಕ್ಕಳು ಅಂತ ಇರಬೇಕು, ಇಬ್ಬರಲ್ಲಿ ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಇರಬೇಕು ಅನ್ನೋದು ಒಂದು ಹೇಳ್ತಾರೆ ಅವಾಗಿಂದನೂ. ಸೊ ಆ ಮಾತು ತುಂಬಾ ಸತ್ಯ ಅಂತ ಹೇಳ್ಬೋದು. ನನ್ನ ತಮ್ಮನಿಗೆ ತಂದಿದ್ದೆಲ್ಲ ಅರೇಂಜ್ ಮಾಡ್ತಾ ಇದ್ದೆ. ತಮ್ಮ ಅಕ್ಕನ ಕಾಲಕ್ಕೆ ಬೀಳ್ಬೇಕೀಗ. ಸೊ ಇವಾಗ ನಾನು ರಾಖಿ ಕಟ್ತಾ ಇದ್ದೀನಿ. ರಾಖಿ ಕಟ್ಟೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನರಿಗೆ ಆಸೆ ಇರುತ್ತೆ, ನಾನು ನಮ್ಮ ಅಣ್ಣಂಗೆ ರಾಖಿ ಕಟ್ಟಬೇಕು, ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕು ಅಂತ. ಎಷ್ಟೋ ಜನಕ್ಕೆ ರಾಖಿ ಕಟ್ಟೋದಕ್ಕೆ ಆಗಲ್ಲ ಕಾರಣಾಂತರಗಳಿಂದ. ಇನ್ನೆಷ್ಟೋ ಜನಕ್ಕೆ ಎಲ್ಲೋ ದೂರದಲ್ಲಿರ್ತಾರೆ ಪಾಪ, ಅವ್ರ ಕೆಲಸ ಇಲ್ಲ. ಎಷ್ಟೋ ಜನ ಎಲ್ಲಿಗೋ ಮದುವೆ ಆಗಿರ್ತಾರೆ ಬೇರೆ ಕಡೆ ದೂರದ ಪ್ಲೇಸ್ಗೆ. ಸೊ ಹೆಣ್ಮಕ್ಳಿಗೆ ಏನು ಅಂತಂದರೆ ರಾಖಿ ಅಂತ ಬಂತು ಅಂತಂದರೆ ಏನೋ ಒಂಥರ ಅದು ಫೀಲೇ ಬೇರೆ. ರಾಖಿ ಕಟ್ಟಬೇಕು, ಅವ್ರು ಚೆನ್ನಾಗಿರಬೇಕು ಯಾವಾಗ್ಲೂ ಅಂತ. ಆ್ಯಂಡ್ ಎಲ್ಲರಂತೆ ನನಗೂ ಆಸೆ ಏನು ಅಂತಂದರೆ ನನ್ನ ತಮ್ಮ ಚೆನ್ನಾಗಿ ಬೆಳಿಬೇಕು, ಅವ್ನು ಚೆನ್ನಾಗಿರಬೇಕು ಲೈಫಲ್ಲಿ ಅಂತ ನನಗೂ ಆಸೆ. ಅಂದರೆ ಕಾಲು ಎಳೆಯೋರಾಗಿರ್ಬೋದು, ಆಡ್ಕೊಳ್ಳೋರಾಗಿರ್ಬೋದು, ಎಲ್ರಿಗೂ ಇದ್ದೇ ಇರ್ತಾರೆ ಲೈಫಲ್ಲಿ. ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಅವ್ರಿಗೆ ಒಳ್ಳೇದು ಹೇಳೋರು ಇರ್ತಾರೆ, ಕೆಟ್ಟದ್ದು ಹೇಳೋರು ಇರ್ತಾರೆ, ಒಳ್ಳೇದು ಬಯಸೋರು ಇರ್ತಾರೆ, ಕೆಟ್ಟದ್ದು ಬಯಸೋರು ಇರ್ತಾರೆ. ಹಾಗೆ ಕಾಲು ಎಳೆಯೋರ ಮಧ್ಯೆ ಬೆಳಕು ತೋರಿಸ್ಬೇಕು ನನ್ನ ತಮ್ಮ, ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಸೊ ಇವಾಗ ರಾಖಿ ಕಟ್ತಾ ಇದ್ದೆ. ಅವನು ಹೇಳ್ತಾ ಇದ್ದ, ರಾಖಿ ಕಟ್ಟಾದ್ಮೇಲೆ ನೀನು ನನ್ನ ಕಾಲಕ್ಕೆ ಬೀಳಬೇಕು ಅಕ್ಕ ಅಂತ. ನಾನು ಅದಕ್ಕೆ ಅವ್ನಿಗೆ ರೇಗಿಸ್ತಾ ಇದ್ದೆ, ನೀನು ನನ್ನ ಕಾಲಕ್ಕೆ ಬೀಳಬೇಕು ಅಂತ. ಅಂದರೆ ಏನೋ ಒಂಥರದ್ದು ಫನ್ ಮೂಮೆಂಟ್. ಮತ್ತು ಬುಜ್ಜಿ ಇಷ್ಟೊಂದು ಫೀಲ್ ಮಾಡ್ಕೋತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅವನ್ನ ನೋಡ್ತಾ ಇರ್ಬೋದು ನೀವು. ನನಗೂ ರಾಖಿ ಕೊಟ್ಟೋಕ್ಕೆ ಯಾರೂ ಇಲ್ಲ, ನಮ್ಮ ಅಕ್ಕ ಇಲ್ಲ, ನನ್ನ ಅಕ್ಕ ಇಲ್ಲ ಅಂದ್ಕೊಂಡು ತುಂಬಾ ಫೀಲ್ ಮಾಡ್ಕೋತಾ ಇದ್ದ. ಅಂದರೆ ಮಕ್ಳಿಗೂ ಅನ್ನಿಸುತ್ತೆ, ಈಗ ನಾನು ವಿಷುಗೆ ರಾಖಿ ಕಟ್ತಾ ಇದ್ದೀನಿ ಅಂತ ಅಂದಮೇಲೆ ಆ ಫೀಲ್ ಆಗೇ ಆಗುತ್ತೆ. ಸೊ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಎಮೋಷ್ನಲ್ ಆಗಿ ಆಗ್ತಾನೆ ಅವನು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದನ್ನು ನೋಡಿ ಸ್ವಲ್ಪ ಬೇಜಾರಾಯ್ತು ನನಗೂ.
ಇವಾಗ ವಿಶುಗೋಸ್ಕರ ಒಂದು ಪೆನ್ ಅಂದರೆ ಕಸ್ಟಮೈಸ್ಡ್ ಪೆನ್ನಲ್ಲೂ ನನ್ನ ನೇಮ್ ಇದೆ. ಅದು ಇನ್ನೊಂದು ಕಡ ಥರ ಇದೆ, ಅದರಲ್ಲೂ ಕಸ್ಟಮೈಸ್ ಮಾಡಿಸಿದ್ದೆ, ಅದೂ ವಿಶು ನೇಮೇ ಇದೆ. ಅದೆಲ್ಲ ಏನೋ ಒಂಥರ ಮೆಮೊರೀಸ್ಗೆ ಅಷ್ಟೇ. ಇನ್ನೊಂದು ಕೀ ಚೈನ್, ಅದರಲ್ಲೂ ನೇಮ್ ಇತ್ತು. ನಾನಂದೆ ನಿನ್ನ ಬೈಕ್ ಹಾಕು ಅಂತ, ಇಲ್ಲ ನಾನು ಕಾರ್ಗೆ ಹಾಕೋತೀನಿ ಅಕ್ಕ ಅಂತ ಅಂದ. ಸರಿ ಅಂತ ಅಂದೆ. ಸೊ ನಮ್ಮ ಮನೆಯ ರಕ್ಷಾಬಂಧನ ಈ ಥರ ಇತ್ತು. ಸಿಕ್ಕಾಪಟ್ಟೆ ಖುಷಿ ಕೂಡ ಆಯಿತು, ಏನೋ ಒಂಥರ ಚೆಂದ ಅನ್ನಿಸ್ತು. ಆ್ಯಂಡ್ ಯಾರೆಲ್ಲ ರಕ್ಷಾಬಂಧನ ಆಚರಿಸಿದ್ರಿ, ಇಲ್ಲ ಯಾರೆಲ್ಲರೂ ಅಣ್ಣನಿಂದ ತಮ್ಮನಿಂದ ದೂರ ಇದ್ದೀರಾ, ಬೇರೆ ಕಡೆ ಇದ್ದೀರಾ, ಅವರೆಲ್ಲ ಏನು ಬೇಜಾರು ಮಾಡ್ಕೋಬೇಡಿ, ಖುಷಿಯಾಗಿರಿ. ನಿಮಗೂ ಒಂದಲ್ಲ ಒಂದಿನ ಒಳ್ಳೆ ಟೈಮ್ ಬರುತ್ತೆ, ಆವಾಗ ಕಟ್ಬೋದು. ಅಂದರೆ ದೂರ ಇರೋದಕ್ಕೆ ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೇಜಾರು ಮಾಡ್ಕೊಳ್ದೆ ವಿಡಿಯೋ ಕಾಲ್, ಗೊತ್ತಲ್ಲ ವಿಡಿಯೋ ಕಾಲಿಂದನೇ ವಿಶ್ ಮಾಡೋದು, ರಾಖಿ ಕಟ್ಟೋದು, ಇದನ್ನೆಲ್ಲ ಮಾಡಿಕೊಂಡು ಖುಷಿಯಾಗಿರಿ. ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನೂ ಬರಲ್ಲ. ಸೊ ಇವಾಗ ನಮ್ಮನೆ ರಕ್ಷಾಬಂಧನ ಅಂತೂ ಮುಗೀತಪ್ಪ. ನನ್ನ ತಮ್ಮ ಇವಾಗ ಕಾಲಿಗೆ ಬೀಳು ಅಂದರೆ ನೀನೇ ಬೀಳು ಅಂತ ಇದ್ದ. ಫೈನಲಿ ಆಯಿತು ರಕ್ಷಾಬಂಧನ. ಯಾವಾಗಲೂ ಚೆನ್ನಾಗಿರಬೇಕು, ಅಂದರೆ ತವ್ರ ಮನೆ ಯಾವಾಗಲೂ ಚೆನ್ನಾಗಿರಬೇಕು ಅಂತಲೇ ಎಲ್ಲ ಹೆಣ್ಮಕ್ಳು ಬಯಸೋದು. ಅದರಲ್ಲೂ ನನ್ನ ತಮ್ಮ ಇನ್ನೂ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊತೀನಿ ಯಾವಾಗ್ಲೂ. ಇವಾಗ ನಮ್ಮನೇಲಿ ರಕ್ಷಾಬಂಧನ ಎಲ್ಲ ಮುಗಿಸಿ ನಮ್ಮ ಚಿಕ್ಕಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಬುಜ್ಜಿನ. ಅವನು ಅಷ್ಟೊಂದು ಅಳ್ತಾ ಇದ್ದ, ಬೇಜಾರು ಮಾಡ್ಕೊಂಡಿದ್ದ ಅಂತ ಅಂದ್ಬಿಟ್ಟು ರಾಖಿ ಕಟ್ಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬುಜ್ಜಿನ ಕರ್ಕೊಂಡು ಹೋಗ್ತಿದ್ದಾನೆ. ಲಾಸ್ಟ್ ಇಯರು ನಮ್ಮ ಚಿಕ್ಕಮ್ಮನ ಮಗಳೇ ಬಂದಿದ್ಲು ನಮ್ಮ ಮನೆಗೆ. ಆವಾಗ ರಾಖಿ ಕಟ್ಟಿದ ರಕ್ಷಾಬಂಧನ ದಿನವೇ. ಅಲ್ಲಿ ಅವಳು ಅಳ್ತಿದ್ದಾಳೆ ನಾನು ರಾಖಿ ಕಟ್ಟಬೇಕು ಬುಜ್ಜಿಗೆ ಅಂತ, ಇಲ್ಲಿ ಇವನು ಅಳ್ತಿದ್ದಾನೆ ರಾಖಿ ಕಟ್ಟಬೇಕು ಅಂತ. ಬಟ್ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಅಂತಂದರೆ ಬೇರೆ ಮನೆ ಹೆಣ್ಮಕ್ಳನ್ನೇ ಅಕ್ಕ ತಂಗಿರ ಥರ ನೋಡ್ಕೊಳ್ಳೋದು. ಬಾಂಡಿಂಗ್ ಇವಾಗಿಂದನೇ ಬೆಳೆಸಿದ್ರೆ ಅದು ಮುಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಳಿಸ್ತಾ ಇದ್ವಿ. ರಕ್ಷಾಬಂಧನ್ ಸೆಲೆಬ್ರೇಷನ್ ಎಲ್ಲ ಮುಗಿದು ರೆಸ್ಟ್ ಮಾಡಿ ಸಂಜೆ ಆಗಿ ಇವಾಗ ಐ ಥಿಂಕ್ 8 o'clock ಆಗೋಕ್ಕೆ ಬಂದಿದೆ. ಇಷ್ಟೊತ್ತವರೆಗೂ ಟೈಮೇ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಅಂತ. ಇವಾಗ ವಿಡಿಯೋ ಕಂಪ್ಲೀಟ್ ಮಾಡೋಣ, ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಬಂದೆ. ಈ ವಿಡಿಯೋಗಿಂತ ಸ್ವಲ್ಪ ಹಿಂದೆ ಹೋದರೆ ಬುಜ್ಜಿ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳಿಗೆ ಹೋಗಿ ರಾಖಿ ಕಟ್ಬಿಟ್ಟು ಬಂದಿದ್ದಾನೆ. ಐ ಥಿಂಕ್ ಒಂದು 3 yearsಯಿಂದನೂ ಅವನೇ ರಾಖಿ ಕಟ್ತಾ ಇರೋದು ಅವಳಿಗೆ. ಇಲ್ಲಿ ನಾನು ವಿಶುಗೆ ರಾಖಿ ಕಟ್ಟಬೇಕಾದ್ರೆ ಅವ್ನು ಸಿಕ್ಕಾಪಟ್ಟೆ ಫೀಲ್ ಆದ. ನನಗೆ ತಂಗಿ ಇಲ್ವಲ್ಲ, ನನಗೆ ರಾಖಿ ಕಟ್ಟೋದಕ್ಕೆ ಈಗ ಯಾರೂ ಇಲ್ವಲ್ಲ, ನಾನು ಕಟ್ಟೋಕ್ಕಿಲ್ವಲ್ಲ ಅಂತ. ಅದು ಚಿಕ್ಕ ಮಕ್ಕಳು ಮನಸ್ಸಿಗೆ ಇವಾಗಿಂದನೇ ಬರ್ತಿದೆ ಅಂತಾಗ ಒಂದು ನಮಗೂ ಬೇಜಾರಾಗುತ್ತೆ. ಸೊ ಒಂದು ಮಗಳು ಇರಬೇಕಿತ್ತಲ್ವ ಮನೆಗೆ ಅಂತ ಅಂದ್ಬಿಟ್ಟು. ಬಟ್ ಏನೂ ಮಾಡೋಂಗಿಲ್ಲ. ಅದು ಒಂಥರ ಬಾಂಡಿಂಗೇ ಬೇರೆ ಥರ, ಅಕ್ಕ ತಮ್ಮ ಅಣ್ಣ ತಂಗಿ ಬಾಂಡಿಂಗೇ ಬೇರೆ ಥರ. ಇಬ್ಬಿಬ್ರು ಗಂಡು ಮಕ್ಕಳು ಇಬ್ಬಿಬ್ರು ಹೆಣ್ಮಕ್ಳಿದ್ರೆ ಅವ್ರಿಗೆ ಆ ಥರ ಫೀಲ್ ಆಗೋದು ಕಾಮನ್ನು. ನನಗೂ ಅಣ್ಣ ಇರಬೇಕಿತ್ತು, ನನಗೂ ಅಕ್ಕ ತಂಗಿರು ಇರಬೇಕಿತ್ತು, ಅಣ್ಣ ತಮ್ಮ ಇರಬೇಕಿತ್ತು ಅಂತ. ಬಟ್ ಅವನು ಇಷ್ಟು ಫೀಲ್ ಮಾಡಿಕೊಂಡು ಅಷ್ಟು ಹತ್ತಿರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾನು ಅದು ವೀಡಿಯೋ ಶೂಟ್ ಮಾಡಿಲ್ಲ ಅವ್ನು ಹತ್ತಿರೋದನ್ನ, ಮಮ್ಮಿ ವಿಡಿಯೋದಲ್ಲಿ ಬರುತ್ತೆ, ಬೇಕಿದ್ರೆ ನೀವು ಹೋಗಿ ನೋಡಿ. ಅಷ್ಟೊಂದು ಹತ್ತಿದ್ದಾನೆ, ನನಗೂ ರಾಖಿ ಕಟ್ಟಬೇಕು, ನಾನು ಕಟ್ಸ್ಕೋಬೇಕು, ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಏನೇನೇನು ಯಾಕೆ ಹೇಳೋದು. ಸೊ ಹೋಗ್ಬಿಟ್ಟು ಫೈನಲಿ ಕಟ್ಬಿಟ್ಟು ಖುಷಿಯಾಗಿ ಬಂದ. ಅದೇನೋ ಒಂಥರ ಖುಷಿ. ಒಂದು ಸೈಡು ಬೇಜಾರು ಅನಿಸುತ್ತೆ ಮಕ್ಕಳು ಹಿಂಗೆ ಅಳ್ಬೇಕಾದ್ರೆ, ಬಟ್ ಏನೂ ಮಾಡೋಂಗಿಲ್ಲ. ಅದೇ ಅಕ್ಕ ತಂಗಿರು ಎಲ್ಲರೂ ಇದ್ದೇ ಇರ್ತಾರೆ. ಸ್ವಂತದಲ್ಲಿಲ್ಲ ಅಂದ್ರೂ ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಗಳು. ನನಗೆ ಚಿಕ್ಕಮ್ಮನ ಮಗಳು ಆ್ಯಕ್ಚುಲಿ. ಸೊ ಅವನಿಗೆ ಚಿಕ್ಕಮ್ಮ ಆಗಬೇಕು. ಬಟ್ ಈ ಬಾಂಡಿಂಗ್ ಏನು ಮಾಡೋಂಗಿಲ್ಲ. ಯಾಕೆ ಮಗನೇ ಯಾಕೆ ನಾನೇನಾದರೂ ವೀಡಿಯೋ ಮಾಡಿದ್ರೆ ಅಳೋಕ್ಕೆ ಶುರು, ಏನಾದರೂ ಊಟ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಾದ್ರೆ ಅಳೋ ಶುರು. ಏನು ಇಷ್ಟೊತ್ತು ಆಟಾಡ್ಸಿದ್ದೀನಿ.
ಸೊ ಪಾಪುಗೆ ಆ್ಯಕ್ಚುಲಿ ಯಾವ ಡೈಪರ್ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಂ ಇರು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಪ್ರೆಸೆಂಟ್ ಲಿಟಲ್ಸ್ ಯೂಸ್ ಮಾಡೋದು ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಎಲ್ಲ ಮಾಡಿರ್ತೀನಲ್ಲ, ಅದು ಪ್ರಮೋಷನಿಗೆ ಬಂದಿರೋದು, ಬ್ರ್ಯಾಂಡ್ ಪ್ರಮೋಷನ್ದು ಅದು ವೀಡಿಯೋಸು. ಬಟ್ ಅವು ಕೂಡ ತುಂಬಾ ಚೆನ್ನಾಗಿರುತ್ತೆ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಅಬ್ಸರ್ವ್ ಕೂಡ ಹಂಗೆ ಮಾಡುತ್ತೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಲಿಟಲ್ಸ್ನ ಯೂಸ್ ಮಾಡ್ತೀನಿ, ಇವನಿಗೆ ಹಗ್ಗೀಸ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಡೈಪರ್ಸು. ಮತ್ತು ಖಾಲಿ ಆಗಿತ್ತು ಅಂತ ಸ್ಟಾಕ್ಸ್ ತರಿಸಿದ್ದೆ ಇವಾಗ. ಮತ್ತು ವೈಪ್ಸ್ ಬಂದುಬಿಟ್ಟು ನಾನು ಮೀಮಿ ಬ್ರ್ಯಾಂಡ್ ಅವ್ರದ್ದು ವೆಟ್ ವೈಪ್ಸ್ ಯೂಸ್ ಮಾಡೋದು. ಒಂದು 3 ತರಿಸಿದೆ. ವೆಟ್ ವೈಪ್ಸ್ ಬಂದುಬಿಟ್ಟು 3 ತರಿಸಿದೆ. ಅಂದರೆ ಮಕ್ಳಿಗೆ ಬೇಕು. ನೀವು ತುಂಬ ಜನ ಹೇಳ್ತೀರಾ ಮಗುಗೆ ಯಾವಾಗಲೂ ಡೈಪರ್ನ ಯೂಸ್ ಮಾಡ್ತೀರಾ, ಬಟ್ಟೆನ ಯೂಸ್ ಮಾಡಲ್ವಾ ಅಂತ. ಬಟ್ಟೆನೂ ಈಗ ಆ್ಯಕ್ಚುಲಿ ಬಟ್ಟೆಯಲ್ಲೇ ಕಟ್ ಮಲಗಿಸಿರೋದು ಅವನನ್ನು. ನೈಟ್ ಡೈಪರ್ ಕಂಪಲ್ಸರಿ ಹಾಕ್ತೀವಿ. ಬಟ್ಟೆಗಳು ಅಂದರೆ ಮಮ್ಮಿ ಕಾಟನ್ ಬಟ್ಟೆಗಳನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅವ್ನು ಆಟಾಡಿಸ್ಬೇಕಾದ್ರೆ ಎಲ್ಲನೂ ಕಾಟನ್ ಬಟ್ಟೆನೇ ಹಾಕ್ತೀವಿ. ಬಟ್ ಮಳೆ ಏನಾದರೂ ಬಂದು ಒಣಗಲ್ಲಪ್ಪ ಅಂತ ಗೊತ್ತಾದರೆ ನಾವು ಡೈಪರ್ಸ್ನೇ ಯೂಸ್ ಮಾಡೋದು. ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ, ಡೈಪರ್ನ ಯೂಸ್ ಮಾಡ್ತೀವಿ. ಪರಂ ವಾಟ್ ಹ್ಯಾಪನ್? ಎಂತಾಯಿತು? ಹಾಲು ಬೇಕು? ಹೊಟ್ಟೆ ಎಷ್ಟು ಬಿಡ್ತಾ ಪರಮ್ಗೆ? ಓಕೆ. ಸೊ ಅವನಿಗೆ ಫೀಡ್ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಆ್ಯಂಡ್ ಅವ್ನ ಡೈಪರ್ನ ಸ್ಟೋರ್ ಮಾಡೋದಕ್ಕೆ ಒಂದು ಇಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಅವ್ನಿಗೆ ಫೀಡ್ ಮಾಡಿಸಿ ಮತ್ತೆ ಮಲಗಿಸೋಣ ಅಂತ ಮಲಗಿಸಿದೆ. ವಿಡಿಯೋ ಶುರು ಮಾಡಿದೆ, ಎದ್ದ ಮತ್ತೆ. ಅವ್ನಿಗೆ ವೆಟ್ ವೈಪ್ಸ್ ಬಂದು ಮೀಮಿ ಬ್ರ್ಯಾಂಡ್ದು ವೆಟ್ ವೈಪ್ಸ್ ಯೂಸ್ ಮಾಡೋದು. ಆ್ಯಂಡ್ ನಾನು ಹೇಳ್ದಂಗೆ ಲಿಟಲ್ಸ್ ಅವ್ರದ್ದು ಡೈಪರ್ ಯೂಸ್ ಮಾಡ್ತಾ ಇರೋದು ಅವನಿಗೆ. ಅವನದು ಏನು ಡೈಪರ್ಸು ವೆಟ್ ವೈಪ್ಸ್ಗೆನೇ ಇವಾಗ ಇಟ್ಬಿಟ್ಟಿದ್ದೀನಿ ನಾನು. ಇದು ಸ್ಟೋರೇಜ್ ಬ್ಯಾಗ್ ಅವನದೇ. ಇದರಲ್ಲಿ ಇನ್ನೇನು ಇಡಲ್ಲ ಸದ್ಯಕ್ಕೆ. ಎಕ್ಸ್ಟ್ರಾಸ್ ಇದೆ, ಅದು ಯೂಸ್ ಆದಮೇಲೆ ಖಾಲಿ ಆದಮೇಲೆ ಇದನ್ನು ಮತ್ತೆ ರೀಓಪನ್ ಮಾಡೋಣ ಅಂತ ಅಂದ್ಬಿಟ್ಟು. ವೆಟ್ ವೈಪ್ಸ್ ಅಂತೂ ಒಂದು ಇಟ್ಕೊಂಡೇ ಇರ್ತೀನಿ ಯಾವಾಗಲೂ. ನಿಮಗೆ ರ್ಯಾಷಸ್ ಆಗಿರ್ಬೋದು, ಮತ್ತು ಏನಂತಾರೆ ಒಂಥರ ರೆಡ್ನೆಸ್ ಆಗೋದು, ಗುಳ್ಳೆ ಆಗೋದು, ಆ ಥರ ಯಾವುದೂ ಆಗೋಲ್ಲ. ಅಂದರೆ ಮಕ್ಕಳು ಸುಸು ಮಾಡಿಕೊಂಡ್ರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಡೈಪರ್ಸು. ಇನ್ನು ಮೋಷನ್ ಮಾಡಿದ ತಕ್ಷಣ ನಾವು ತೆಗೆದುಬಿಟ್ಟು ವೈಪ್ ಮಾಡಿದ್ವಿ ಅಂತಂದರೆ ಯಾವುದೂ ಹಂಗೆ ಆಗಲ್ಲ. ಬುಜ್ಜಿದ್ರಲ್ಲೂ ಹಂಗೆ ಆಗಿರಲಿಲ್ಲ. ಬಟ್ ನಾವು ಹಾಗೆ ಬಿಟ್ವಿ, ಮೋಷನ್ ಮಾಡಿದ್ರು. ಬಟ್ಟೆ ಆದರೂ ಅಷ್ಟೇ, ಸುಸು ಮಾಡಿದ ತಕ್ಷಣ ತೆಗ್ದಿಲ್ಲ ಅಂದರೆ ಆ ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಆ ಥರ ಏನು ಫೇಸ್ ಮಾಡಿಲ್ಲ ನಮ್ಮ ಮನೇಲಿ. ಮೊದಲಿಂದನೂ ಅಷ್ಟೇ ಬುಜ್ಜಿಗೆ ಜಾಸ್ತಿ ಬಟ್ಟೆ ಯೂಸ್ ಮಾಡ್ತಿದ್ವಿ. ಅವನಿಗೆ ನೈಟ್ ಟೈಮು ಸಮ್ಟೈಮ್ಸ್ ಬಟ್ಟೆ, ಸಮ್ಟೈಮ್ಸ್ ಡೈಪರ್. ಅಂದರೆ ಚಳಿಗಾಲ ಮಳೆಗಾಲ ಟೈಮಲ್ಲಿ ಮಾತ್ರ ಅವ್ನಿಗೆ ಆ ಥರ ಯೂಸ್ ಮಾಡ್ತಿದ್ವಿ. ಅವ್ನಿಗೆ ಯಾವತ್ತೂ ಆ ಥರ ರ್ಯಾಷಸ್ ಆಗೋದು, ರೆಡ್ನೆಸ್ ಆಗೋದು, ಗುಳ್ಳೆ ಅದೇನೂ ಆಗಿರಲಿಲ್ಲ. ಹಾಗಾಗಿ ಪಾಪುಗೂ ಅಷ್ಟೇ ಅವ್ನು ಸುಸು ಮಾಡಿಕೊಂಡ್ರೆ ಡೈಪರು ಇಷ್ಟು ಅವರ್ಗೆ ತೆಗೆದುಬಿಡ್ತೀವಿ. ಆ್ಯಂಡ್ ಇನ್ನು ಮೋಷನ್ಗೆ ಹೋಗಿದ ತಕ್ಷಣ ಅದು ಸ್ವಲ್ಪನೇ ಆಗಿರಲಿ ಏನಾಗಿರಲಿ ಡೈಪರ್ ರಿಮೂವ್ ಮಾಡಿಬಿಡ್ತೀವಿ. ಡೈಪರ್ ಆಗಿರಲಿ ಇಲ್ಲ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಗಳು ಚೆನ್ನಾಗಿರೋದನ್ನ ಯೂಸ್ ಮಾಡಬೇಕು. ಸೊ ನಮ್ಮ ಮನೇಲಿ ಹಾಗೇನೆ ಯೂಸ್ ಮಾಡ್ತಾ ಇರೋದು. ಇದು ಅವನ ಡೈಪರ್ ಬ್ಯಾಗ್. ಸೊ ಇಷ್ಟೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.